ಎಷ್ಟೋ ಜನಗಳ ಜೀವನದಲ್ಲಿ ರಿಟೈರ್ಮೆಂಟ್ ಅನ್ನೋದೇ ಇರಲ್ಲ, ಆದರೂ ಅವರು ಉತ್ಸಾಹದಿಂದಲೇ ಜೀವನ ಮಾಡ್ತಾ ಇರ್ತಾರೆ. ಏನಿದು ಕತೆ? ಹಲೋ ಫುಡ್ ಲವರ್ಸ್, ನಿಮಗೆಲ್ಲ ಫುಡ್ ಸ್ಟೋರೀಸ್ಗೆ ಮತ್ತೊಮ್ಮೆ ಸ್ವಾಗತ. ಈ ಕತೆ ಶ್ರೀಯುತ ಕರಿಬಸಪ್ಪ ಮತ್ತು ಅವರ ಶ್ರೀಮತಿಯವರದು. ಈ ಇಳಿ ವಯಸ್ಸಿನಲ್ಲೂ ಯಾವ ಉತ್ಸಾಹನೂ ಕಳ್ಕೊಳ್ಳದಲೇ ಒಂದು ಚಾಟ್ ಸೆಂಟರ್ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬನ್ನಿ ಇಲ್ಲಿ ಏನೇನು ಫೇಮಸ್ ಅಂತ ನೋಡೋಣ. ಹಲೋ ಫುಡ್ ಲವರ್ಸ್, ನಿಮಗೆಲ್ಲ ಶ್ರೀ ಬಸವೇಶ್ವರ ಚಾಟ್ಸ್ಗೆ ಸ್ವಾಗತ. ಅಯ್ಯ ಅಮ್ಮ ನಮಸ್ಕಾರ. ನಮಸ್ಕಾರ. ಬಸವೇಶ್ವರ ಚಾಟ್ಸ್ ಎಷ್ಟು ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೀರಾ? 20 ವರ್ಷದಿಂದ ಮಾಡ್ತಾ ಇದ್ದೀವಿ. ಬಸವೇಶ್ವರ ಚಾಟ್ಸಲ್ಲಿ ಏನೇನು ಫೇಮಸ್ ಅಯ್ಯ? ಮೆಣಸಿನಕಾಯಿ ಬೋಂಡ, ಬಾಳೆಕಾಯಿ ಬೋಂಡ, ಈರುಳ್ಳಿ ಬೋಂಡ, ವಡೆ, ಕಡಲೆಬೇಳೆ ವಡೆ, ಆಮೇಲೆ ಮಸಾಲೆ ಮಂಡಕ್ಕಿ, ಗಿರ್ಮಿಟ್ಟು, ಬೋಟಿ ಮಸಾಲ, ನಿಪ್ಪಟ್ಟು ಮಸಾಲ, ಆಮೇಲೆ ಚಕ್ಲಿ ಮಸಾಲ, ಸೌತೆಕಾಯಿ ಮಸಾಲ, ಟೊಮೊಟೊ ಮಸಾಲ ಸಲ ಇದೆ. ರೊಟ್ಟಿ ಮಾಡಿಕೊಡ್ತೀವಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ. ನಿಮಗೆ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಆರ್ಡರ್ ಬಂದರೆ ಎಷ್ಟು ತನಕ ಮಾಡಿಕೊಡ್ತೀರಾ? ಒಂದು 50-100 ಮಾಡಿಕೊಡ್ತೀರಾ? ಹೌದು. ಎಷ್ಟು ದಿವಸ ಮುಂಚೆ ಹೇಳಬೇಕು? ಒಂದು ದಿವಸ 2 ದಿವಸ ಮುಂಚೆ ಹೇಳ್ಬೇಕು. ಈಗ 20 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ, ರೆಸ್ಟ್ ತೊಗೋಬೇಕು ಅಂತ ಅನಿಸ್ತಾ ಇಲ್ವಾ? ಏನು ಅನಿಸ್ತಾ ಇಲ್ಲ ಅಂದರೆ ನಮ್ಮ ಜೀವನಕ್ಕೆ ಬೇಕಲ್ಲ, ಜೀವನಕ್ಕೊಂದು ದಾರಿ, ಕೈಲಾಗೋವರೆಗೂ ಮಾಡ್ತೀವಿ, ಅದ್ರ ಮೇಲೆ ದೇವರಿಚ್ಛೆ. ಈಗ ಜನಗಳ ಶಿವಮೊಗ್ಗದಲ್ಲಿ ಜನಗಳ ಸಪೋರ್ಟ್ ಹೇಗಿದೆ? ಪರವಾಗಿಲ್ಲ, ಇಲ್ಲಿ ಸಹ ಪರವಾಗಿಲ್ಲ. ಥ್ಯಾಂಕ್ಸ್ ಅಯ್ಯ. ಈಗ ನಾವು ಬಸವೇಶ್ವರ ಚಾಟ್ಸ್, ನಮ್ಮ ವಿನೋಬ್ ನಗರ್ ಕರಿಣ ಬಿಲ್ಡಿಂಗ್ ಪಕ್ಕದಲ್ಲಿರೋ ಬಸವೇಶ್ವರ ಚಾಟ್ಸ್ನ ತಿನ್ನೋದಕ್ಕೆ ರೆಡಿ ಇದ್ದೀವಿ. ಈಗ ನಾನು ಇವರ ಫಾಸ್ಟ್ ಮೂವಿ ಗಿರ್ಮಿಟ್ನ ತೊಗೊಂಡಿದ್ದೀನಿ ಮತ್ತು ಮೆಣಸಿನಕಾಯಿ ಬೋಂಡ, ಈರುಳ್ಳಿ ಬೋಂಡ ಮತ್ತು ಆಂಬೂಡೆ ಅಂದರೆ ಮಸಾಲೆ ವಡೆ ಮತ್ತು ಬಾಳೆಕಾಯಿ ಬಜ್ಜಿನ ಟೇಸ್ಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಜನಗಳ ಹತ್ರ ಮಾತಾಡಿದ ಪ್ರಕಾರ ಇವ್ರ ಹತ್ರ ಈರುಳ್ಳಿ ಬೋಂಡ ಮತ್ತು ಮಸಾಲೆ ವಡೆ ಬಹಳ ಫೇಮಸ್ ಅಂತೆ. ಬನ್ನಿ ಟೇಸ್ಟ್ ಮಾಡೋಣ ಮತ್ತು ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಗಿರ್ಮಿಟ್ನ ಟೇಸ್ಟ್ ಮಾಡೋಣ. ಇದಕ್ಕೆ ಫ್ರೆಶ್ಶಾಗಿ ಹಾಕಿರೋ ಒಗ್ಗರಣೆ ಮತ್ತು ಮಂಡಕ್ಕಿ ನಾನು ಪ್ರಿಪ್ರೇಷನ್ ನೋಡಿದ್ದೀನಿ ಮತ್ತು ಇದರಲ್ಲಿ ತೋರಿಸಿದ್ದೀನಿ ಕೂಡ ವಿಡಿಯೋದಲ್ಲಿ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಹಾಂ, ಅದಕ್ಕೆ ಹಾಕಿರೋ ಒಗ್ಗರಣೆ ಮತ್ತು ಆ ಕಡಲೆಪುಡಿ, ಫ್ರೆಶ್ಶಾಗಿ ಹಾಕಿರೋ ಕಡಲೆಪುಡಿ ಮತ್ತು ಅಷ್ಟು ಒಗ್ಗರಣೆ ಹಾಕಿದ್ಮೇಲೂ ಆ ಮಂಡಕ್ಕಿ ತನ್ನ ಕ್ರಿಸ್ಪಿನೆಸ್ನ ಕಳ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿದೆ ಫಾರ್ಮುಲೇಷನು. ಮತ್ತು ಅವ್ರು ಹಾಕಿರೋ ಖಾರ, ಈರುಳ್ಳಿ ಒಂದಕ್ಕೊಂದು ಸಖತ್ ಕಂಫರ್ಟೇಬಲ್ ಆಗಿದೆ ಮತ್ತು ಸಖತ್ತು ಟೇಸ್ಟ್ನ ಕೂಡ ಕೊಡ್ತಾಯಿದೆ. ಅದ್ಭುತವಾಗಿದೆ ರುಚಿ. ಮೊದಲಿಗೆ ಮೆಣಸಿನಕಾಯಿ ಬಜ್ಜಿ, ಸಖತ್ತು ಕ್ರಿಸ್ಪಿಯಾಗಿದೆ ಮತ್ತು ಅಷ್ಟೇ ಒಳಗಡೆ ಸಾಫ್ಟಾಗಿದೆ. ಪರ್ಫೆಕ್ಟಾಗಿ ಬೆಂದಿರೋ, ಬಹಳ ಕಮ್ಮಿ ಎಣ್ಣೆ ಕುಡಿದಿರೋ ಮೆಣಸಿನಕಾಯಿ ಬಜ್ಜಿ. ಮೆಣಸಿನಕಾಯಿ ಬಜ್ಜಿ ಅಂತೂ ಔಟ್ ಆ್ಯಂಡ್ ಔಟ್, ಗಿರ್ಮಿಟ್ ಔಟ್ ಆ್ಯಂಡ್ ಔಟ್. ಈಗ ನೆಕ್ಸ್ಟು ಭಾಳ ಜನಗಳ ಹತ್ರ ಕೇಳಿರೋ ಈರುಳ್ಳಿ ಬೋಂಡ. ಆ ಮುರಿತಿದ್ದಂಗೆ ಎಷ್ಟು ಸಾಫ್ಟಾಗಿದೆ ಅಂತಂದರೆ ಹೊರಗಡೆ ಅಷ್ಟೇ ಕ್ರಿಸ್ಪಿಯಾಗಿದೆ. ವಾವ್, ನೀವು ಬಾಯಲ್ಲಿ ಹಾಕ್ತಿದ್ದಂಗೆ ಆ ಫ್ಲೇವರ್ಸ್ ಎಲ್ಲ ಪೂರ್ತಿ ಬಸ್ಟ್ ಆಗುತ್ತೆ. ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ, ಆ ಸಬ್ಬಾಸ್ಗೆ ಸೊಪ್ಪು, ಕೊತ್ತಂಬರಿ, ಕರಿಬೇವು ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಕಂಫರ್ಟೇಬಲ್ ಆಗಿದೆ ಅಂತಂದರೆ ಬೆಣ್ಣೆ ಥರ ಇದೆ. ಅದ್ಭುತ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಮಸಾಲೆ ವಡೆ. ಇದು ಕೂಡ ಭಾಳ ಫೇಮಸ್ಸು, ಭಾಳ ಫಾಸ್ಟ್ ಮೂವಿಂಗ್ ಕೂಡ. ಇದು ಅಷ್ಟೇ ಕ್ರಿಸ್ಪಿಯಾಗಿದೆ. ಕ್ಯಾನ್ ಸಿ ದಿಸ್. ಎಕ್ಸಲೆಂಟ್. ಟೇಸ್ಟು ಅಷ್ಟೇ. ನಿಜವಾಗ್ಲೂ ಇದನ್ನು ಹಿಡನ್ ಜೆಮ್ ಅಂತಲೇ ಹೇಳ್ತೀನಿ. ಈಗ ಬಾಳೆಕಾಯಿ ಬಜ್ಜಿನ ಟೇಸ್ಟ್ ಮಾಡೋಣ. ವಾವ್, ಆ ತಿನ್ ಸ್ಲೈಸ್ ಬಾಳೆಕಾಯಿ ಮತ್ತು ಆ ಫಾರ್ಮುಲೇಷನ್ ಇದೆಲ್ಲ ಹಿಟ್ಟಿಂದು
ಎಕ್ಸಲೆಂಟ್. ವೀಕಲ್ಲಿ ಒಂದು ಸತಿ ಬಂದೇ ಬರ್ತಾ ಇರ್ತೀನಿ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ, ಹಾಗಾಗಿ ಬರ್ತಾನೆ ಇರ್ತೀನಿ. ಕಡಲೆಬೇಳೆ ವಡೆ ಮತ್ತು ಈರುಳ್ಳಿ ಬೋಂಡ ಮಾತ್ರ ಟಾಪಾಗಿ ಮಾತ್ರ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ನಗುಮುಖದ ಸೇವೆ, ಸ್ವಚ್ಛತೆಗೆ ಭಾರಿ ಇಂಪಾರ್ಟೆನ್ಸ್ ಕೊಡ್ತಾರೆ ಇಲ್ಲಿ. ನಮಸ್ಕಾರ. ನೋಡಿ, ಇಲ್ಲಿ ಒಂದು ಅಜ್ಜ ವಯಸ್ಸಾದರೂ ಒಂದು ಬುಣ್ಣ ಮತ್ತು ಮಸಾಲೆ ಮಂಡಕ್ಕಿ ಅಂತ ಒಂದು ಸ್ಟಾಲ್ ಮಾಡಿಕೊಂಡಿದ್ದಾರೆ. ನಾನು ಕಳೆದ 4-5 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೇನೆ. ಬರುವಾಗ ಅವರು ಫಸ್ಟು ಕ್ವಾಲಿಟಿ, ನಂತರದಲ್ಲಿ ಅವರು ನಗುಮುಖದ ಏನು ಸರ್ವಿಸ್ ಅಂತ ನಾವು ಹೇಳ್ತೀವಿ, ಅದು ನನಗೆ ತುಂಬ ಇಂಪ್ರೆಸ್ ಆಗಿದೆ ಅಂತ ಹೇಳ್ಬೋದು. ನನ್ನ ಚಾನಲ್ ಮೂಲಕ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಬನ್ನಿ ನೀವು ಕರೆಣ ಬಿಲ್ಡಿಂಗ್ ಕಡೆ ಬಂದರೆ, ಅಂದರೆ ವಿನೋಬ್ ನಗರ ಕರೆಣ ಬಿಲ್ಡಿಂಗ್ ಕಡೆ ಬಂದರೆ ಈಗ ನಿಮಗೆ ಬಸವೇಶ್ವರ ಚಾಟ್ಸ್ನ ಕಾರ್ಟ್ ಕಾಣಿಸುತ್ತೆ. ಬಹಳ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಅವರು ಕೂಡ ಅಷ್ಟೇ ನಗುಮುಖದಿಂದ ನಿಮಗೆ ಸ್ವಾಗತ ಮಾಡ್ತಾರೆ. ಮತ್ತು ಅವರು ಮಾಡೋ ಚಾಟ್ಸ್ ನಿಜವಾಗ್ಲೂ ಬಹಳ ಚೆನ್ನಾಗಿರುತ್ತೆ. ಆ ಕೈ ರುಚಿ ಅಂತೂ ಅದ್ಭುತ. ಬನ್ನಿ ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವರನ್ನು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ಸ್ಟೋರಿಯೊಂದಿಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.